ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ. ಯಾದಗಿರಿಯಲ್ಲಿ ಅಪಾಯ ಮಟ್ಟ ಮೀರಿದ ಕೃಷ್ಣೆ ಮತ್ತು ಭೀಮೆ ಎರಡೂ ನದಿಗಳಿಗೂ ಹರಿದು ಬರುತ್ತಿರುವಂತಹ ಅಪಾರ ಪ್ರಮಾಣದ ನೀರು ಯಾದಗಿರಿ ನಗರಕ್ಕೆ ಹೊಂದಿಕೊಂಡ ನದಿ ಭೀಮಾಯಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಭೀಮಾ ನದಿಯಲ್ಲಿ ಮುಳುಗಡೆಯಾದಂತಹ ಕಂಗಳೇಶ್ವರ ವೀರಾಂಜನೇಯ ದೇಗುಲ ನದಿ ಪಾತ್ರದ ಗ್ರಾಮದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಆ ಅಪಾಯಕಾರಿಯಾದಂತಹ ದೃಶ್ಯ ನಿಜಕ್ಕೂ ಕೂಡ ಎಂಥವರ ಎದೆಯನ್ನು ಝಲ್ ಅನ್ನಿಸೋ ರೀತಿಯಲ್ಲಿದೆ. ಠಾಣೆ ವತಿಯಿಂದ ಪ್ರಕಟಣೆ ಏನು ಈಗಾಗಲೇ ನಾರಾಯಣಪುರ ಜಲಾಶಯದಿಂದ 1,20,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಟ್ಟಿದ್ದು, ದಯಮಾಡಿ ಒಂದು ಕೃಷ್ಣಾ ನದಿ ಪಾತ್ರದ ಗ್ರಾಮಸ್ಥರಿಗೆ ತಿಳಿಯಪಡಿಸುವುದೇನೆಂದರೆ ನದಿಯಲ್ಲಿ ನೀರು ಹೆಚ್ಚೆಚ್ಚು ಬರುತ್ತಾ ಇರುವುದರಿಂದ ನದಿ ದಂಡೆಗೆ ಬರದಂತೆ ಎಚ್ಚರ ವಹಿಸಬೇಕು. ಏನು ಮೀನುಗಾರರು ನದಿಗೆ ಇಳಿಯದಂತೆ ಎಚ್ಚರ ವಹಿಸಬೇಕು. ನಮ್ಮ ರೈತ ಬಾಂಧವರು ಏನು